ಸ್ನೇಹಿತರೆ ನಮಸ್ಕಾರ. ನಾನು ವಿಜಯ ರಾಜೇಶ್, KVR ಟಾಕ್ಸ್ಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ಮನೆ ಮಾರಿದ್ರೆ ಯಾವ ರೀತಿ ತೆರಿಗೆ ಲೆಕ್ಕಾಚಾರ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ವಿ. ನಾನು ಮನೆ ಮಾರಿದಾಗ ಟ್ಯಾಕ್ಸ್ ಉಳಿಸೋದಕ್ಕೆ ಲೆಕ್ಕಾಚಾರದಲ್ಲಿ ಬಂದಿರುವಂತಹ ಹಣನ ಲಾಭವನ್ನ ಪೂರ್ತಿಯಾಗಿ ಇನ್ನೊಂದು ಮನೆ ಮೇಲೆ ಹೂಡಬೇಕು ಅಂತ ಹೇಳಿದೆ. ನನಗೆ ಮನೆ ತೆಗೆದುಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದಾಗ ಕ್ಯಾಪಿಟಲ್ ಗೇನ್ ಬಾಂಡ್ಸ್ ಅಲ್ಲಿ ಹಾಕ್ಬೋದು ಅಂತ. ಇದು ಕೇಂದ್ರ ಸರ್ಕಾರ ಇಶ್ಯೂ ಮಾಡುತ್ತೆ. SBI ಬ್ಯಾಂಕ್ ಅಥವಾ ಇತರೆ ಬ್ಯಾಂಕ್ಗಳು ಕೆಲವು ಸಂಸ್ಥೆಗಳಲ್ಲಿ ಕ್ಯಾಪಿಟಲ್ ಗೇನ್ ಬಾಂಡ್ಸ್ ಅನ್ನು ಇಶ್ಯೂ ಮಾಡ್ತಾ ಇರ್ತಾರೆ. ಅದು ರೂರಲ್ ಡೆವಲಪ್ಮೆಂಟ್ ಅಂತ ಇರುತ್ತೆ, ಕೆಲವು ಸಲ ನ್ಯಾಷನಲ್ ಹೈವೇ ಅಥಾರಿಟಿ ಬಾಂಡ್ಸ್ ಅಂತ ಇರುತ್ತೆ. ಆ ರೀತಿ ಕೇಂದ್ರ ಸರ್ಕಾರ ಆಗಿಂದಾಗೆ ಕೆಲವು ಬಾಂಡ್ಗಳನ್ನು ಇಶ್ಯೂ ಮಾಡ್ತಾ ಇರುತ್ತೆ ಕ್ಯಾಪಿಟಲ್ ಗೇನ್ಸ್ಗೋಸ್ಕರ. ಇದು ಸರ್ಕಾರ ಅದು ತನ್ನ ಇನ್ಫ್ರಾಸ್ಟ್ರಕ್ಚರ್, ರೋಡ್ ಮಾಡೋದಕ್ಕೆ, ಎಲೆಕ್ಟ್ರಿಸಿಟಿ ವ್ಯವಸ್ಥೆಗಳನ್ನ ಮಾಡೋದಕ್ಕೆ, ಗ್ರಾಮೀಣ ಪ್ರದೇಶದಲ್ಲಿ ಕೆಲವು ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ಅವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ, ನೀವು ಈ ಬಾಂಡ್ಗಳನ್ನ ಪರ್ಚೇಸ್ ಮಾಡಿದ್ರೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂತ ಹೇಳ್ತಾರೆ. ಇದು ಹೇಗೆ ವರ್ಕ್ ಆಗುತ್ತಪ್ಪ ಅಂತಂದ್ರೆ, ನಾವು 5 ವರ್ಷಗಳ ಕಾಲ ನಮ್ಮ ಹಣ ಬ್ಲಾಕ್ ಆಗುತ್ತೆ ಮತ್ತು ಇದರ ಮೇಲೆ ಬಡ್ಡಿ ಇವತ್ತಿನ ದಿನಕ್ಕೆ 5.5% ಇದೆ. ಕಾಲ ಕಾಲಕ್ಕೆ ಅದಕ್ಕೆ ಬದಲಾಗ್ತಾ ಇರುತ್ತೆ. ಈ ಬಡ್ಡಿಗೆ ಟ್ಯಾಕ್ಸ್ ಇರುತ್ತೆ, ಆದ್ರೆ ಅಸಲಿಗೆ ಟ್ಯಾಕ್ಸ್ ಇರೋದಿಲ್ಲ. 5 ವರ್ಷ ನಿಮಗೆ ಅಸಲಾಗ್ಲಿ ಬಡ್ಡಿ ಆಗ್ಲಿ ಸಿಗೋದಿಲ್ಲ. 5 ವರ್ಷಗಳ ನಂತರ ನಿಮಗೆ ಒಟ್ಟಾಗಿ ಅಸಲು ಮತ್ತು ಬಡ್ಡಿ ಬರುತ್ತೆ. ಆದರೆ ಇದರಲ್ಲಿ ಒಂದು ಕ್ಯಾಚ್ ಏನಿದೆಪ್ಪ ಅಂತಂದ್ರೆ, ನೀವು ಕ್ಯಾಪಿಟಲ್ ಗೇನ್ ಬಾಂಡ್ಸ್ ಅಲ್ಲಿ ಕೇವಲ 50 ಲಕ್ಷ ಮಾತ್ರ ನೀವು ಹೂಡಿಕೆ ಮಾಡಬಹುದು. ಅದರ ಮೇಲೆ ನೀವು ಹೂಡಿಕೆ ಮಾಡೋದಿಲ್ಲ. ಇನ್ನು ಈ ಪ್ರಾಫಿಟ್ ಅನ್ನ ಅರೈವ್ ಮಾಡಬೇಕಾದ್ರೆ ನಿಮಗೆ ಒಂದು ಲೆಕ್ಕಾಚಾರ ಇದೆಯಲ್ಲ, ಅದೇ ರೀತಿ ಇನ್ನೊಂದು ಅಂಶನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾವುದೇ ಒಂದು ವ್ಯಕ್ತಿ ಮನೆ ಮಾರಿದಾಗ ಮತ್ತು ಇನ್ನೊಂದು ಮನೆ ತೆಗೆದುಕೊಳ್ಬೇಕಾದ್ರೆ ಆ ವ್ಯಕ್ತಿ ಹೆಸರಿನಲ್ಲಿ ಮ್ಯಾಕ್ಸಿಮಮ್ 2 ಮನೆ ಮಾತ್ರ ಇರಬೇಕು. ಅಂದರೆ ನನ್ನ ಹತ್ರ ಈಗಾಗಲೇ 3-4 ಮನೆ ಇದೆ, ಅದರಲ್ಲೊಂದು ಮನೆ ಮಾರ್ತಾ ಇದ್ದೀನಿ, ಮತ್ತೆ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ತಗೋತೀನಿ ಮನೆ ಮಾರಿದಾಗ ಅಂದರೆ ಅದಕ್ಕೆ ಪರ್ಮಿಷನ್ ಇಲ್ಲ. ನಿಮ್ಮ ಬಳಿ ಮ್ಯಾಕ್ಸಿಮಮ್ 2 ಮನೆ ಇದ್ದರೆ ಮಾತ್ರ ಈ ಒಂದು, ಉದಾಹರಣೆಗೆ 2 ಮನೆ ಇರುತ್ತೆ ಅಂತ ತಿಳ್ಕೊಳ್ಳೋಣ. 1 ಮನೆ ಮಾರಿದ್ದೀರಾ ಅಂತ ತಿಳ್ಕೊಳ್ಳಿ, ಮತ್ತೆ ನಿಮ್ಗೆ ಇನ್ನೊಂದು ಮನೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅವರ ಉದ್ದೇಶ ಏನಪ್ಪಾ ಅಂದರೆ, ಹೆಚ್ಚು ಜನ ಮನೆ ತೆಗೆದುಕೊಳ್ಳೋದಕ್ಕೆ ಅನುಕೂಲ ಆಗಲಿ ಮತ್ತು ತೆರಿಗೆ ಕಟ್ಟದಿದ್ರೂ ಪರವಾಗಿಲ್ಲ, ಬಟ್ ಜಾಸ್ತಿ ಮನೆ ಇದ್ದವರು ತೆರಿಗೆ ಕಟ್ಟಲಿ ಅನ್ನೋದು ಅವರ ಉದ್ದೇಶ. ಇನ್ನು ಮನೆ ಮಾರಾಟ ಮಾಡಿದಾಗ, ಸರ್ ನಾನು 5 ಕೋಟಿಗೆ ಮಾರ್ತಾ ಇದ್ದೀನಿ, 10 ಕೋಟಿಗೆ ಮಾರ್ತಾ ಇದ್ದೀನಿ, ಎಲ್ಲವೂ ಎಕ್ಸೆಂಪ್ಟ್ ಮಾಡ್ಬೋದಾ ಅಂದ್ರೆ ಇಲ್ಲ. ಅಲ್ಲೂ ಕೂಡ ಒಂದು ಕ್ಯಾಚ್ ಇದೆ. ಏನಪ್ಪಾ ಅಂತಂದ್ರೆ, ನಿಮ್ಮ ಕ್ಯಾಪಿಟಲ್ ಗೇನ್ಸ್ ಅಂತ ಏನ್ ಹೇಳ್ತೀವಿ ಅದು 2 ಕೋಟಿಗಿಂತ ಕಡಿಮೆ ಇರುವಾಗ ನಿಮಗೊಂದು ಆಪ್ಷನ್ ಏನಿರುತ್ತಪ್ಪ ಅಂತಂದ್ರೆ, ನೀವು 2 ಮನೆ ತೆಗೆದುಕೊಳ್ಬಹುದು. ಈ ಕ್ಯಾಪಿಟಲ್ ಗೇನ್ಸ್ 2 ಕೋಟಿಗಿಂತ ಜಾಸ್ತಿ ಆಯ್ತು ಅಂತಂದ್ರೆ ನೀವು ಒಂದೇ ಒಂದು ಮನೆ ತೆಗೆದುಕೊಳ್ಬಹುದು. ಸಪೋಸ್ ನಿಮ್ಮ ಕ್ಯಾಪಿಟಲ್ ಗೇನ್ಸ್ 10 ಕೋಟಿಗಿಂತ ಜಾಸ್ತಿ ಇದೆ ಅಂತಂದ್ರೆ, ನಿಮ್ಮ ಕ್ಯಾಪಿಟಲ್ ಗೇನ್ಸ್ ರಿಸ್ಟ್ರಿಕ್ಟ್ ಮಾಡೋದು ಹೊಸ ಮನೆಯಲ್ಲಿ 10 ಕೋಟಿ ಮಾತ್ರ. ಅದರ ಮೇಲೆ ಬಂದಂತ ಆದಾಯಕ್ಕೆ ನೀವು ತೆರಿಗೆ ಕಟ್ಬೋದು. ಉದಾಹರಣೆಗೆ ಈ 2 ಕೋಟಿಗಿಂತ ಕೆಳಗಡೆ ಇರುವಂತಹ ಜನ, ಮಧ್ಯಮ ವರ್ಗದ ಜನ, ಕೆಳ ಮಧ್ಯಮ ವರ್ಗದ ಜನ, ಅವ್ರಿಗೇನಪ್ಪ ಅಂತಂದ್ರೆ ಒಂದು ಅನುಕೂಲ ಆಗ್ಲಿ, ಒಂದು ಮನೆ ಅವ್ರು ಇರೋದಕ್ಕೆ, ಒಂದು ಮನೆ ಬಾಡಿಗೆ ಇಟ್ಟು ಬರೋದಕ್ಕೆ, ಆ ರೀತಿ ಆಗ್ಲಿ ಅಂತ ಅನ್ನೋದಕ್ಕೋಸ್ಕರ ಅವರಿಗೆ 2 ಮನೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. 2 ಕೋಟಿಗಿಂತ ಜಾಸ್ತಿ ಆದಾಯ ಬರೋ ಜನ ಮೇಲ್ವರ್ಗದ ಜನ ಅಂತ ಇಲಾಖೆ ಅನಿಸಿಕೆ. ಹಾಗಾಗಿ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ, ನೀವು 1 ಮನೆ ಮಾತ್ರ ನೀವು ತೆಗೆದುಕೊಳ್ಬೇಕು ಅಂತ. ಇನ್ನು ಬಹಳ ಶ್ರೀಮಂತರು 10 ಕೋಟಿಗಿಂತ ಜಾಸ್ತಿ ಆದಾಯ ಮಾಡೋರ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ, ಉದಾಹರಣೆಗೆ ಅವ್ರಿಗೆ 20 ಕೋಟಿ ಲಾಭ ಆಯ್ತು ಅಂತ ತಿಳ್ಕೊಳ್ಳೋಣ. ಅವ್ರ ಮನೆಗೂ ಇನ್ವೆಸ್ಟ್ಮೆಂಟ್ 20 ಕೋಟಿ ಮಾಡಿದ್ರು ಅಂತ, ಹೊಸ ಮನೆ ತಗೊಳ್ಳೋಕ್ಕೂ 20 ಕೋಟಿ ಆಯ್ತು ಅಂತ ತಿಳ್ಕೊಳ್ಳೋಣ. ಆದ್ರೆ ಅವ್ರಿಗೆ 20 ಕೋಟಿಗೆ ಎಕ್ಸೆಂಪ್ಷನ್ ಸಿಗೋದಿಲ್ಲ, 10 ಕೋಟಿಗೆ ಎಕ್ಸೆಂಪ್ಷನ್ ಸಿಗುತ್ತೆ. ಇನ್ನು ಮಿಕ್ಕಿದ 10 ಕೋಟಿಗೆ ಅವರು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ, ನೀವು ಮನೆ ಮಾರಿದಾಗ ಮೊದಲು ಅದರ ಲಾಭಕ್ಕೆ ಮಾತ್ರ ನೀವು ತೆರಿಗೆ ಕಟ್ಟಬೇಕು, ಅಥವಾ ಅದರ ಲಾಭವನ್ನು ಮಾತ್ರ ನೀವು ಹೂಡಿಕೆ ಮಾಡಬೇಕು. ಇಲ್ಲ ಅದರ ಲಾಭದಷ್ಟು ಅಮೌಂಟ್ನ ನೀವು ಕ್ಯಾಪಿಟಲ್ ಗೇನ್ಸ್ ಬಾಂಡ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು. ಇನ್ನು ಬಹಳ ಮುಖ್ಯವಾಗಿ ಬಹಳ ಜನಕ್ಕಿರುವಂತಹ ಕನ್ಫ್ಯೂಷನ್ ಏನಪ್ಪಾ ಅಂತಂದ್ರೆ, ಸರ್ ನಾನು ಮನೆ ಮಾರಾಟ ಮಾಡಿದ್ದೀನಿ, ಒಂದು ಸೈಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಡ್ತೀನಿ, ಬಂದಿರೋ ಲಾಭನ ಆಗೋಯ್ತಲ್ಲ ಅಂತ ಹೇಳ್ತಾರೆ. ಇಲ್ಲ, ಕಾನೂನು ಬಹಳ ಸ್ಪಷ್ಟವಾಗಿ ಹೇಳಿದೆ, ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಅಂದ್ರೆ ನೀವು ಮನೆನೇ ತೆಗೆದುಕೊಳ್ಬೇಕು ಅಂತ. ಕೇವಲ ಸೈಟ್ ತೆಗೆದುಕೊಂಡು, ಉದಾಹರಣೆಗೆ ನಿಮಗೆ ಲಾಭ 40 ಲಕ್ಷ ಇದೆ, ಆ 40 ಲಕ್ಷಕ್ಕೆ ಸೈಟ್ ತಗೋತೀನಿ ಅಂದ್ರೆ ಅವ್ರು ಒಪ್ಪೋದಿಲ್ಲ. ನೀವು ಮನೆನೇ ತೆಗೆದುಕೊಳ್ಬೇಕು ಅಥವಾ ಮನೆನ ಕಟ್ಟಬೇಕು. ಇನ್ನು ಮನೆ ತೆಗೆದುಕೊಳ್ಳೋದು ಕಟ್ಟೋದ್ರಲ್ಲೂ ಕೂಡ ಕೆಲವಾರು ನಮಗೆ ಅಡ್ಜಸ್ಟ್ಮೆಂಟ್ಗಳಿರುತ್ತೆ. ಉದಾಹರಣೆಗೆ, ನಾನು ಒಂದು ಮನೆ ಮಾರ್ತಾ ಇದ್ದೀನಿ, ನನಗೆ ಹಣ ಬಂದ್ಬಿಡ್ತು, ನಾನು ಇನ್ನೊಂದು ಮನೆನ ತೆಗೆದುಕೊಂಡ್ಬಿಟ್ಟೆ. ಆದ್ರೆ
ನನ್ನ ಮನೆ ಮಾರಾಟ ಆಗ್ತಾ ಇರೋದು ಲೇಟ್ ಆಗ್ತಾ ಇದೆ ಹಲವಾರು ಕಾರಣಗಳಿಂದ, ನಾನು ಮನೆ ತೆಗೆದುಕೊಂಡ ಮೇಲೆ ನನ್ನ ಮನೆ ಮಾರಾಟ ಆಗ್ತಾ ಇದೆ ಅಂತ ಅಂದಾಗ ಅಲ್ಲೇನ್ ಕಾನೂನು ಹೇಳತ್ತಪ್ಪ ಅಂದ್ರೆ, ನೀವು ಮನೆ ಮಾರಾಟದ 1 ವರ್ಷದ ಮುಂಚೆ ಕೂಡ ನೀವು ಮನೆ ತೆಗೆದುಕೊಂಡಿದ್ರೆ ಅದನ್ನ ನಾವು ಪರಿಗಣಿಸ್ತೀವಿ. ಮತ್ತು ಮನೆ ಮಾರಾಟದ ನಂತರ ನಿಮಗೆ 2 ವರ್ಷ ಸಮಯ ಕಟ್ಟಿರೋ ಮನೆ ತೆಗೆದುಕೊಳ್ಳೋದಕ್ಕೆ, ಅಥವಾ ನೀವು ಸೈಟ್ ತೆಗೆದುಕೊಂಡು ಕಟ್ಟಿಸ್ತೀನಿ ಅಂದ್ರೆ 3 ವರ್ಷ ನಿಮಗೆ ಸಮಯ ಇರುತ್ತೆ. ಇದೀಗ ಆಪರೇಟ್ ಆಗುತ್ತಪ್ಪ ಅಂತಂದ್ರೆ, ಉದಾಹರಣೆಗೆ ನಾನೊಂದು ಮನೆ ಮಾರಿದ್ದೀನಿ, ನನಗೆ 1 ಕೋಟಿ ಆದಾಯ ಇದೆ. ನಾನೇನ್ ಮಾಡ್ಬೇಕು, ನನಗೆ ಯಾವ್ದು ಮನೆ ಸೆಟ್ ಆಗ್ತಾ ಇಲ್ಲ. ಹಾಗಾಗಿ ನಾನೇನ್ ಮಾಡ್ತೀನಿ, ಮೊದಲನೇದಾಗಿ ಬ್ಯಾಂಕಿಗೆ ಹೋಗಿ ಕ್ಯಾಪಿಟಲ್ ಗೇನ್ಸ್ SB ಅಕೌಂಟ್ ನಲ್ಲಿ ನಾನು ಹಣವನ್ನ ಇಡಬೇಕು. ನಾನು ಏನಂದ್ರೆ ಅದನ್ನ ನಾನು ಮಾಡಕ್ ಆಗೋದಿಲ್ಲ. ಎರಡನೇದಾಗಿ 2 ವರ್ಷದೊಳಗಡೆ ಈ ಅಕೌಂಟ್ ಇಂದನೇ ಖರ್ಚು ಮಾಡಿ ಮನೆ ಕಟ್ಟಿರೋ ಮನೆ ತೆಗೆದುಕೊಳ್ಬೇಕು. ಇಲ್ಲ ನಾನು ಮನೆ ಕಟ್ತೀನಿ ಅಂತಂದ್ರೆ ಸೈಟ್ ತೆಗೆದುಕೊಳ್ಳೋದಕ್ಕೆ, ಮನೆ ಕಟ್ಟೋದಕ್ಕೆ ಈ ಒಂದು ಅಕೌಂಟ್ SB ಅಕೌಂಟ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಇಂದನೇ ಮೂವ್ ಮಾಡ್ತಾ ಹೋಗ್ಬೇಕು. ಅಲ್ಲಿರುವಂತಹ ಬ್ಯಾಂಕ್ ಮ್ಯಾನೇಜರ್ ನಿಮಗೆ ನೀವು ಮಾಡುವ ಖರ್ಚನ್ನ ಪ್ರಶ್ನಿಸುವ ಅಧಿಕಾರ ಇರುತ್ತೆ. ಯಾಕೆಂದ್ರೆ ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ. ಈ ಒಂದು ಇದೇನಾಗಬೇಕಪ್ಪ ಅಂತಂದ್ರೆ, ಆದಾಯವನ್ನ SB ಅಕೌಂಟ್ಗೆ ನೀವು ರಿಟರ್ನ್ ಫೈಲ್ ಮಾಡೋದಕ್ಕಿಂತ ಮುಂಚೆನೆ ಡೆಪಾಸಿಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಈ ಒಂದು ಬೆನಿಫಿಟ್ ನ ನೀವು ಕಳೆದುಕೊಳ್ತೀರಾ. ಇನ್ನು ಕ್ಯಾಪಿಟಲ್ ಗೇನ್ ಬಾಂಡ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಅದರಲ್ಲಿ ನೀವು ಹೂಡಿಕೆ ಮಾಡ್ತೀನಿ ಅಂದ್ರೆ ನಿಮ್ಮ ಮಾರಾಟದ 6 ತಿಂಗಳೊಳಗಡೆ, ಈಗ ನೋಡಿ ಏಪ್ರಿಲ್ ಇಂದ ಮಾರ್ಚ್ ಈಸ್ ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತೀವಿ. ನೀವು ಯಾವುದೇ ಮಂತ್ ಅಲ್ಲಿ ಮಾರಿದ್ರು ಕೂಡ ನೆಕ್ಸ್ಟ್ ಜುಲೈಗೆ ನೀವು ರಿಟರ್ನ್ ಫೈಲ್ ಮಾಡ್ತೀರಾ. ಅದಕ್ಕೆ ಮುಂಚೆ ನೀವು ಕ್ಯಾಪಿಟಲ್ ಗೇನ್ SB ಅಕೌಂಟ್ ಮಾಡಬಹುದು. ಆದ್ರೆ ಕ್ಯಾಪಿಟಲ್ ಗೇನ್ ಬಾಂಡ್ ಅಂತ ಹೇಳಿದ್ನಲ್ಲ, 50 ಲಕ್ಷ ನೀವು ಹೂಡಿಕೆ ಮಾಡಬಹುದು ಅಂತ, ಅದನ್ನ ಮಾತ್ರ ನೀವು ನಿಮ್ಮ ಮಾರಾಟದ 6 ತಿಂಗಳೊಳಗಡೆ ನೀವು ಅದು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಮತ್ತೆ ಆ ಬೆನಿಫಿಟ್ ನ ನೀವು ಕಳೆದುಕೊಳ್ತೀರಾ. ಇಷ್ಟೆಲ್ಲ ಮಾಡಿದ್ಮೇಲೆ ಮಾರಾಟಗಾರರಿಗೆ ಅವರು ತೆರಿಗೆ ರಿಟರ್ನ್ ಸಲ್ಲಿಸಬೇಕು. ಇದು ಕಡ್ಡಾಯ. ಯಾಕೆ ಅಂತಂದ್ರೆ 50 ಲಕ್ಷದ ಮೇಲ್ಪಟ್ಟು ಮಾರಾಟಕ್ಕೆ TDS ಆಗಿರುತ್ತೆ. ಆದಾಯ ತೆರಿಗೆ ಇಲಾಖೆನಲ್ಲಿ ಇದರ ಬಗ್ಗೆ ಮಾಹಿತಿ ಇರುತ್ತೆ. ಇನ್ನು 1 ಕೋಟಿಗೂ ಮೇಲ್ಪಟ್ಟು ಮಾರಾಟವಾದ ಆಸ್ತಿ ವಿವರಗಳಿಗೆ ಕಡ್ಡಾಯವಾಗಿ ಸ್ಕ್ರೂಟಿನಿ ಬರುತ್ತೆ. ಸ್ಕ್ರೂಟಿನಿ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರು ನೋಟಿಸ್ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ನೀವು ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಸಮಸ್ಯೆ ಬರೋದೇನಪ್ಪಾ ಅಂತಂದ್ರೆ, ನಿಮಗೆ ಸ್ಕ್ರೂಟಿನಿ ನೋಟಿಸ್ ಬರೋದೇ ನೀವು ಮಾರಾಟ ಮಾಡಿದ 1.5 ವರ್ಷ 2 ವರ್ಷದ ನಂತರ. ಯಾಕೆಂತಂದ್ರೆ ನೀವು ರಿಟರ್ನ್ ಫೈಲ್ ಮಾಡೋದೇ ನೆಕ್ಸ್ಟ್ ಇಯರ್ ಜುಲೈಗೆ, ಅಲ್ಲಿಂದ 1 ವರ್ಷ ಅವ್ರಿಗೆ ಟೈಮ್ ಇದೆ ನೋಟಿಸ್ ಕೊಡೋದಕ್ಕೆ. ಹಾಗಾಗಿ ನೀವು ಇದನ್ನ ಮರ್ತೇ ಬಿಟ್ಟಿರ್ತೀರ, ನಾನು ಮನೆ ಮಾರಿ ಹೊಸ ಮನೆ ತೆಗೆದುಕೊಂಡಿರ್ತೀನಿ ಅಂತ. ಅವಾಗ ಇನ್ಕಮ್ ಟ್ಯಾಕ್ಸ್ ಅವರು ನಿಮ್ಮ ಮನೆ ಬಾಗಿಲು ಕದ ತಟ್ತಾರೆ, ನೋಟಿಸ್ ಕೊಡ್ತಾರೆ. ಹಾಗಾಗಿ ಇವೆಲ್ಲವನ್ನ ನೀವು ಎತ್ತಿಟ್ಕೋಬೇಕು, ಬಹಳ ಜೋಪಾನವಾಗಿ ಇಟ್ಕೋಬೇಕು. ತೆರಿಗೆ ರಿಟರ್ನ್ ಸಲ್ಲಿಸಬೇಕು. ಇನ್ನು ತೆರಿಗೆ ರಿಟರ್ನ್ ಸಲ್ಲಿಸಿದಾಗ ಈಗ ಆಲ್ರೆಡಿ ಏನು TDS ಆಗಿರುತ್ತೆ ಅದನ್ನ ನೀವು ಎಲ್ಲ ಇನ್ವೆಸ್ಟ್ ಮಾಡಿದ್ರೆ ವಾಪಸ್ ಬರುತ್ತೆ, ಅಥವಾ ಟ್ಯಾಕ್ಸ್ ಕಟ್ತೀನಿ ಅಂದ್ರೆ ಅದಕ್ಕೆ ಅಡ್ಜಸ್ಟ್ ಮಾಡ್ತಾರೆ. ಇದು ಮಾರಾಟಗಾರ. ಯಾಕಂದ್ರೆ ಮಾರಾಟ ಮಾಡಿದಾಗಲೇ ಕ್ಯಾಪಿಟಲ್ ಗೇನ್ಸ್ ಬರೋದು, ಅವರಿಗೆ ಜವಾಬ್ದಾರಿ ಜಾಸ್ತಿ. ಇನ್ನು ಖರೀದಿದಾರರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಅವರು ಖರೀದಿಸುವ ಮೊತ್ತಕ್ಕೆ ಲೆಕ್ಕ ಇಟ್ಟಿರಬೇಕು. ಅವರು ITR ರಿಟರ್ನ್ ಅಲ್ಲಿ ಅವ್ರು ಏನು ಸಲ್ಲಿಸದೆ ಅವಕಾಶ ಇಲ್ಲ. ಯಾಕಂತಂದ್ರೆ ಪರ್ಚೇಸರ್ ಡಿಕ್ಲೇರ್ ಮಾಡುವಂತಹ ಯಾವುದೇ ಒಂದು ಅವಶ್ಯಕತೆ ಇಲ್ಲ. ಆದರೆ ಅವರಿಗೆ ಯಾವುದೋ ಸೆಲ್ಲರ್ ಕಡೆಯಿಂದ ಏನೋ ಸಮಸ್ಯೆ ಆದಾಗ, ಅವ್ರಿಗೆ ನೋಟಿಸ್ ಬಂದಾಗ ಅವರು ರಿಟರ್ನ್ ಸಲ್ಲಿಸಿರುವಂತಹದ್ದು ಅವರ ಕಾಗದ ಪತ್ರಗಳನ್ನು ಚೊಕ್ಕವಾಗಿಟ್ಕೊಂಡಿರಬೇಕು ಮತ್ತು ಮಾಹಿತಿಯನ್ನ ಕೊಡಬೇಕು. ಇದು ಮನೆ ಮಾರಾಟ ಮಾಡಿದಾಗ ಯಾವ ರೀತಿ ಕ್ಯಾಪಿಟಲ್ ಗೇನ್ಸ್ ಕಟ್ಟಬೇಕು ಅನ್ನೋದ್ರ ಬಗ್ಗೆ ನೋಡಿದ್ವಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.